ಅಯ್ಯೋ ಅಯ್ಯೋ ಅಯ್ಯೋ, ಏನೇ ನಿನ್ ನೆತ್ತಿ ಮೇಲೆ ಬಿತ್ತ? ಅಯ್ಯೋ ದೇವ್ರೆ, ಅದು ಏನಾದ್ರೂ ಪಟ್ಟಂತ ಬಿದ್ದರೆ ತಟ್ಟಂತ ಸಾಯ್ತಾರೆ ಕಣೆ. ಅಯ್ಯೋ ನಿನ್ಗೆ ಯಾವ ಗ್ರಾಚಾರವೇ ಇದು ಅಂತ ಹೇಳಿ ಅತ್ತೆ ಬೊಬ್ಬೆ ಹೊಡಿಯೋಕೆ ಶುರು ಮಾಡಿದ್ರು. ಯಾಕೆ ಗೊತ್ತಾ, ನಾನು ಹೊರಗಡೆ ಕೂತ್ಕೊಂಡು ಟ್ಯೂಬ್ಲೈಟಿನ ಕೆಳಗಡೆ ಕೂತ್ಕೊಂಡು ಏನೋ ಕತೆ ಓದ್ತಾ ಇದ್ದಾಗ ಏನಾಯಿತು, ಒಂದು ಹಲ್ಲಿ ಜೇಡನನ್ನೋ ಅಥವಾ ಸೊಳ್ಳೆಯನ್ನೋ ಏನೋ ಹಿಡಿಲಿಕ್ಕೆ ಅಂತ ತಪಕ್ಕಂತ ಹಾರಿದೆ. ಅದು ಆಯ ತಪ್ಪಿ ನನ್ನ ತಲೆ ಮೇಲೆ ಬಿದ್ದಿದೆ. ಹಿಂದೆಲ್ಲ ಒಂದು ಶಾಸ್ತ್ರ ಹೇಳ್ತಾ ಇದ್ರು, ನಿಮ್ಗೆ ಗೊತ್ತಿರ್ಬೋದು ಏನಂತ, ಈ ಹಲ್ಲಿ ತಲೆ ಮೇಲೆ ಬಿದ್ದರೆ ಸಾಯ್ತಾರೆ ಅಂತ. ಹಾಗಾಗಿ ನಮ್ಮ ಅತ್ತೆಗೆ ಹೆದರಿಕೆಯೋ ಹೆದರಿಕೆ, ಎಲ್ಲಿ ನನ್ನ ಸೊಸೆ ಸಾಯ್ತಾಳ ಅಂತ. ಮತ್ತು ಅದು ಎಲ್ಲಿ ಬಿತ್ತೆ ಅಂತ ಕೇಳಿದರು. ಅದನ್ನು ನಾನು ಹೇಳಿದ್ದೆ, ನೆತ್ತಿ ಮೇಲೆ ಬಿತ್ತತ್ತೆ, ನೆತ್ತಿಯಿಂದ ಎದುರಿಗೆ ಹರಿದು ಬಂತು. ಅಯ್ಯೋ 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 ಅಯ್ಯೋ, ಎದುರಿಗೆ ಹರಿದು ಬಂತ? ಅದು ನೋಡು, ಎದುರಿಗೆ ಅಂತ ಹೇಳಿದರೆ ಅದು ತಲೆಯ ಕೆಳಗೆ ನಿನ್ನ ಹಣೆಯಲ್ಲಿರುವಂತಹ ಇದು ಕುಂಕುಮ ಕಣೆ. ಆ ಕುಂಕುಮ ಅಳಿಸಿ ಹೋಗ್ಬೋದು, ನನ್ನ ಮಗನಿಗೆ ಏನಾದರೂ ಏನು ಮಾಡೋದು? ಆದ್ದರಿಂದ ಈ ಇದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡೇ ಬರಬೇಕೀಗ. ಏನು ಮಾಡೋಣ, ಹೋಗೋಣ ಬಾ ಅಂತ ಹೇಳಿದರು. ನನಗೇನೋ ಅದರಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಅತ್ತೆ ಕೇಳಬೇಕಲ್ಲ, ಎಷ್ಟೇ ಆಗಲಿ ಅತ್ತೆ ಜೊತೆ ಬದುಕಬೇಕಲ್ಲ ನಾನು. ಹಾಗಾಗಿ ಹಲ್ಲಿ ಶಕುನ ಕೇಳಿದಿರಿ, ನೀವು ಕೇಳಿರ್ಬೋದು. ಎಲ್ಲಿಗಾರು ಹೊರಡುವಾಗ ಹಲ್ಲಿ ಲಚ 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 ಗುಟ್ಟಿದೆ, ಅಯ್ಯೋ ಕೆಲಸ ಕೆಟ್ಟಿತ್ತು ಅಂತಾರೆ. ಪಾಪ ನಿಜವಾಗ್ಲೂ ಅದರದ್ದು ಅಭ್ಯಾಸ, ನಾವು ಮಾತಾಡೋ ಹಾಗೆ ಅದು ಲಚಗೊಟ್ಟಿರುತ್ತೆ. ಆದರೆ ನಾವು ಅದನ್ನು ಹಲ್ಲಿ ಶಕುನ ಅಂತ ಹೇಳ್ತೇವೆ. ಅಥವಾ ಏನಾದರೂ ಅದು ಆಹಾರಕ್ಕಾಗಿ ನನ್ನ ತಲೆ ಮೇಲೆ ಬಿದ್ದ ಹಾಗೆ ಹಾರಿಕೊಂಡು ಬಿದ್ದರೆ ಅದಕ್ಕೆ ಶಕುನ ಆಯಿತು. ಸರಿ, ಇನ್ನೇನು ಮಾಡೋದು? ನಾವು ಜೋಯಿಸರ ಹತ್ರ ಹೋಗಿ ಆಯಿತು. ಜೋಯಿಸರ ಹತ್ರ ಹೋಗುವಾಗ ಅವರು ಎಲ್ಲ ಕೇಳಿದರು. ನಮ್ಮ ಅತ್ತೆ ಬಹಳ ಸಂಪ್ರದಾಯಸ್ಥರು. ಅವ್ರ ಹತ್ರ ಎಲ್ಲ ಕೇಳಿದರು, ಏನಮ್ಮ ಎಲ್ಲಿ ಕೂತಿದ್ರು ಅವರು, ಯಾವ ದಿಕ್ಕಿಗೆ ಕೂತಿದ್ರು, ಹೇಗೆ ಕೂತಿದ್ರು, ಎಲ್ಲ ರಾಮಾಯಣಗಳನ್ನು ಕೇಳಿಕೊಂಡು ಹೇಳಿದರು. ನೋಡಿ, ಈಗ ನೀವು ನಿಮ್ಮ ಇದಕ್ಕೆ ಒಂದು ದೊಡ್ಡ ಶಾಸ್ತ್ರ ಇದು ಮಾಡಲೇಬೇಕಾಗ್ತದೆ. ಏನಾದರೂ ಒಂದು ಹೋಮನ ಏನಾದರೂ ಮಾಡಬೇಕಾಗ್ತದೆ. ಏನು ಹೋಮ ಮಾಡೋದು? ನೋಡಿ, ಒಂದು ಕೆಲಸ ಮಾಡಿ, ಈಗ ಬಿದ್ದಿದ್ದು ಇವತ್ತಲ್ವಾ? ಹೌದು. ಯಾವಾಗ? ಬೆಳಿಗ್ಗೆ ಬಿದ್ದಿದ್ದು. ಆಯಿತು. ಈಗ ಮನೆಗೆ ಹೋದ ಕೂಡಲೇ ನಿಮ್ಮ ಸೊಸೆ ಮೇಲಿಂದ ಸಚೆಯೆಲ್ಲ ಸ್ನಾನ, ತಲೆಗೆ ಸ್ನಾನ ಮಾಡಿಕೊಂಡು ಬರಲಿ. ಅದರಿಂದ ಆ ಇದು ಹೊರಟೋಗ್ತದೆ, ಅಂಶ ಹೊರಟೋಗ್ತದೆ. ಆಮೇಲೆ ನೀವು ಮನೆಯ ಭಟ್ರನ್ನ ಯಾರನ್ನಾದ್ರೂ ಪುರೋಹಿತರನ್ನ ಕರೀರಿ, ಯಾರು ಸಿಗ್ತಾಯಿದ್ರೆ ನಾನೇ ಇದ್ದೇನಲ್ಲ, ಬಂದು ನಾನು ಹೋಮ ಮಾಡಿಕೊಡ್ತೇನೆ. ಅದು ಹಲ್ಲಿಯ ಪತನದ ವಿರುದ್ಧವಾಗಿ ನಡೆಯುವಂಥ ಹೋಮವನ್ನು ನಾನು ಮಾಡಿಕೊಡ್ತೇನೆ. ಅದರಿಂದಾಗಿ ನಿಮ್ಮ ಮಗನ ಆಯಸ್ಸು ವೃದ್ಧಿ ಆಗ್ತದೆ, ನಿಮ್ಮ ಸೊಸೆಯ ಮಾಂಗಲ್ಯ ಉಳಿತದೆ ಅಂತ ಹೇಳಿದರು. ಅಷ್ಟೆಲ್ಲ ಆದಮೇಲೆ ಏನು ಮಾಡೋದು? ಆಯಿತು. ಈ ಅತ್ತೆಯ ಗೋಳು ದಾರಿಯುದ್ದಕ್ಕೂ ಹೇಳಿಕೊಂಡು ಬಂದದ್ದು ಉಂಟಲ್ಲ ಮಾರ್ರೆ, ನನಗೆ ಯಾಕಾದರೂ ಹಲ್ಲಿ ನನ್ನ ತಲೆ ಮೇಲೆ ಬಿತ್ತೋ, ಈ ಅಜ್ಜಿ ಅತ್ತೆ ತಲೆ ಮೇಲಾದರೂ ಬೀಳಬಾರ್ದಿತ್ತಾ? ಹೇಗೋ ಮಾವ ಎಲ್ಲ, ಅದರಿಂದ ಅವ್ರ ತಲೆ ಮೇಲಾದರೂ ಬಿದ್ದಿದ್ರೆ ಆವಾಗ ಅವ್ರ ಗಂಡ ಸಾಯ್ತಿರ್ಲಿಲ್ವಲ್ಲ ಅಂತ ನನಗನ್ನಿಸ್ತು. ಸರಿ, ಇನ್ನೇನು ಮಾಡೋದು? ಬರುವಾಗಲೇ ಅವ್ರು ಏನು ಮಾಡಿದ್ದಾರೆ, ಮಗನಿಗೆ ತಾಮ್ರದ ತಾಯ್ತ ಅಂತ ಹೇಳ್ತಾರೆ, ಆ ಯಂತ್ರವನ್ನು ಆ ಭಟ್ರ ಥರನೇ ಮಂತ್ರಿಸಿ ಕಟ್ಟಿಕೊಂಡು ಅದನ್ನೊಂದು ಕರಿ ದಾರದಲ್ಲಿ ಹಾಕಿ ತಗೊಂಡು ಬಂದವರೇ ಮಗನನ್ನಲ್ಲೋ ಮಗನೇ ಅಂತ ಕರೆದು ಕುತ್ತಿಗೆ ಕಟ್ಟಿ ಆಯಿತು. ನನಗೆ ದಾರಿ ಉದ್ದಕ್ಕೂ ಬೇಕಾದಷ್ಟು ಇದಾಗಿತ್ತು, ನಿನ್ನಿಂದಾಗಿ ನನ್ನ ಮಗನಿಗೆ ಏನು ಕೇಡುಂಟೋ ಅಂತ ಒಟ್ಟುಗುಟ್ಟಿಕೊಂಡೇ ಬಂದರು. ಸರಿ, ಬಂದು ಮತ್ತೆ ನನಗೆ ಮೇಲಿಂದ ಕೊಡಪಾನದಲ್ಲಿ ತೆಗೆದು ನೀರು ಸುರಿದ್ರು. ಅಂತೂ ಸಚೆಯೆಲ್ಲ ಸ್ನಾನ ಆಯಿತು ತಲೆಯಿಂದ. ಬಹುಶಃ ಹಲ್ಲಿ ಇದು ಹೊರಟೋಯ್ತೇನಾ ಅದು. ಮತ್ತೆ ಒಳಗೆ ಕರ್ಕೊಂಡು ಬಂದು ಮತ್ತೆ ಮರುದಿನ ಹೋಮ ಎಲ್ಲ ಆಯಿತು. ಅದಕ್ಕೊಂದು 1000 ರೂಪಾಯಿ ಖರ್ಚಾಯಿತು ಅಂತ ಇಟ್ಕೊಳ್ಳಿ. ಅದು ಯಾವಾಗಲೂ ಇರುವುದೇ ಅದಕ್ಕೆ. ಬಹುಶಃ ಪುಣ್ಯ ಅವರದ್ದು, ಭಟ್ರದ್ದು. ಯಾಕೆಂದರೆ ಅವರಿಗೊಂದು ಆದಾಯ ಆಯ್ತಲ್ವಾ. ಹಾಗೆ ಹಲ್ಲಿ ಅವರು ಹೀಗೆ ಯೋಚನೆ ಮಾಡಿದ್ದರು, ಇನ್ನು ಆಗಾಗ ಹಲ್ಲಿ ಬೀಳ್ತಾ ಇರಲಿ, ನನಗೆ ಆಗಾಗ ಆದಾಯ ಆಗ್ತದೆ ಅಂತ. ಇರಲಿ, ಏನೇ ಇರಲಿ, ಇದು ನಮ್ಮ ಸಂಪ್ರದಾಯಗಳು. ಈ ಸಂಪ್ರದಾಯಗಳು ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಕೆಲವು ಸಂಪ್ರದಾಯಗಳು ಒಳ್ಳೆಯದಿದೆ, ಆದರೆ ಕೆಲವು ಸಂಪ್ರದಾಯಗಳು ಮೂಢನಂಬಿಕೆಯಿಂದ ಕೂಡಿರ್ತದೆ. ನಾವು ಅದನ್ನು ಬಿಟ್ಟು ಯಾವುದರಲ್ಲಿ ವೈಜ್ಞಾನಿಕ ಅಂಶ ಇದೆ, ವೈಜ್ಞಾನಿಕವಾಗಿ ನಾವು ಒಪ್ಪಬಹುದು ಅಂಥ ಸಂಪ್ರದಾಯಗಳನ್ನು ಮಾಡೋಣ. ಆದರೆ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಒಪ್ಪುವಂಥದ್ದಲ್ಲ. ಇನ್ನು ಈ ಹಲ್ಲಿ ಪತನ ಅಥವಾ ಹಲ್ಲಿ ಬೀಳುವುದು ಅನ್ನುವಂಥದ್ದಲ್ಲ, ಅದರ ಬಗ್ಗೆ ನಮ್ಮ ಹುಟ್ಟೂರು
ನನ್ನ ಕಳಸದ ಕಲಶೇಶ್ವರನಿಗೆ ಭಕ್ತರೆಲ್ಲ ಕೆಲಸ ಮಾಡ್ತಾ ಇದ್ರಂತೆ. ಮಾಡ್ತಾ ಇದ್ದಾಗ ಏನಾಯಿತು, ಮೇಲಿಂದ ಒಂದು ಹಲ್ಲಿ ಕಲಶೇಶ್ವರನ ಮೈ ಮೇಲೆ ಬಿತ್ತಂತೆ. ಬಿದ್ದ ಕೂಡಲೇ ಹಲ್ಲಿ ಅಲ್ವಾ, ಅಯ್ಯೋ ದೇವ ಬಿತ್ತಲ್ಲ ಅಂಥೇಳಿ ಏನು ಮಾಡಿದ ಅಂತೆ, ಕೆಲಸದನ್ನು ಅದನ್ನು ತೆಗೆದು ಹೊಡೆದು ಕೆಳಗೆ ಹಾಕಿದ್ನಂತೆ. ಹೊಡೆದು ಕೆಳಗೆ ಹಾಕಿದ ಕೂಡಲೇ ಎಲ್ಲರೂ ಪುರೋಹಿತರು ಅವರು ಇವರು ಎಲ್ಲ ಶುರು ಮಾಡಿದ್ರಂತೆ, ನೀನು ಹಲ್ಲಿಯನ್ನು ಕೊಂದಿದ್ಯಲ್ವಾ, ಆದ್ದರಿಂದ ನಿಮ್ಮ ಒಂದು ಸಂಘದವರು ಎಲ್ಲರೂ, ನಿಮ್ಮ ಮನೆಯವರೆಲ್ಲರಿಗೂ ಇದು ಶಾಪ ಆಗ್ತದೆ. ಆದ್ದರಿಂದ ನೀವು ಅದು ತಾಳ ಮತ್ತು ಹಲ್ಲಿಗೆ ಅಂತುಂಟು, ಅದನ್ನು ಹೊಡ್ಕೊಂಡು ಈಟಿ ಹಿಡ್ಕೊಂಡು ಬರ್ಜಿ ಹಿಡ್ಕೊಂಡು ನೀವು ಆ ಒಂದು ತಿಂಗಳು ಪೂರ್ತಿ ಎಲ್ಲ ಮನೆ ಬೇಡಬೇಕು. ಮನೆ ಬೇಡಿ ಮತ್ತೆ ಬಂದು ಇದು ಮಾಡಿ ಏನು ದೇವರಿಗೆ ಇದು ತಂದದ್ದೆಲ್ಲ ಒಪ್ಪಿಸಿ ಆಮೇಲೆ ನೀವು ಶುಚಿಭೂತರಾಗಿ ಮನೆಯಲ್ಲಿ ಸಂಸಾರ ಹೊಂದಿಗರಾಗಿರ್ಬೋದು ಅಂತ ಹೇಳಿದ್ರಂತೆ. ನಮಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಈಗಲೂ ನೆನಪುಂಟು. ಅವರು ಒಂದು ಕೈಯಲ್ಲಿ ಒಬ್ಬ ಜಾಗಂಟೆ ಹಿಡಿದಿರ್ತಾನೆ, ಟಾಯ ಅಂತ, ಮತ್ತೊಬ್ಬ ಕುಟ್ಕೊಂಡು ಗುಜ್ಜು ಇದು ಹಿಡ್ಕೊಂಡು ನಾವು ಯಾವಾಗಲೂ ಹೇಳೋದು ಭತ್ತ ಕೊಡ್ತಾನೆ ಅಂತ. ಹಾಗೆ ಅವನು ಒಂದು ಉದ್ದರ ಗುರಾಣಿ, ಗುರಾಣಿ ಅಲ್ಲ ಸಲಕಿ, ಅದನ್ನು ಹಿಡ್ಕೊಂಡು ಅವನು ಕುಟ್ತಾ ಇರ್ತಾನೆ. ಮತ್ತಿಬ್ಬರು ಒಂದು ಇದು ಗುರಾಣಿ ಮತ್ತೊಂದು ಕಡ್ಗ ಹಿಡ್ಕೊಂಡು ಆಚೆ ಈಚೆ ಕುಣಿಲಿಕ್ಕೆ. ಹೀಗೊಂದು 5-6 ಜನ ಯಾವಾಗಲೂ ಸಾಯಂಕಾಲ 1 ತಿಂಗಳು ಅವರು ಮನೆಗೆ ಹೋಗಿ ಆ ರೀತಿ ಕುಣಿದು ಅವರು ದವಸ ಧಾನ್ಯ ಅವರಿಗೆ ಲೆಕ್ಕ ಉಂಟು. ಆಗ ಬರುವಾಗ ಏನು ಹೇಳ್ತಿದ್ರು, ಈಗಾದರೆ ಅದು ಬಹುಶಃ 10 kg ಇರ್ಬೋದು. ಆವಾಗ 10 ಸೇರು ಅಕ್ಕಿ, 10 ಸೇರು ಬೇಳೆ, 10 ಮೆಣಸಿನಕಾಯಿ, 10 ಸೇರು ಬೆಲ್ಲ, 10 ಇದು ಇಂಥ ಬೇಳೆ, ಹೀಗೆ ಎಲ್ಲ 10 ಅಂಥದ್ದನ್ನು ಹೇಳಿಕೊಂಡವರು ಅವರ ಒಂದು ಬೇಡುವಂಥ ಒಂದು ಇದಿದೆ ಬಟ್ಟೆ, ಅದನ್ನು ಅಲ್ಲಿ ತಗೊಂಡು ಬರೋದು. ಅವ್ರು ಬರುವಾಗ ನಾವೇನು ಮಾಡಬೇಕು, ಒಂದು ದೊಡ್ಡ ಗೆರಸಿಯಲ್ಲಿ ಎಲ್ಲ ಅಕ್ಕಿ, ಆಮೇಲೆ ಒಂದರಲ್ಲಿ ಬೇಳೆ, ಒಂದರಲ್ಲಿ ಬೆಲ್ಲ, ಒಂದರಲ್ಲಿ ಏನು ಬೇಕು ಊಟಕ್ಕೆ ಬೇಕಾಗುವಂಥ ಉಂಟಲ್ಲ ಅದೆಲ್ಲವನ್ನು, ಮತ್ತು ತರಕಾರಿಗಳನ್ನೆಲ್ಲ, ತರಕಾರಿಯಲ್ಲಿ ಮೆಣಸು ಕೂಡ ಬರ್ತದೆ, ಆ ಮೆಣಸನ್ನು ಕೂಡ ಅದರೊಟ್ಟಿಗೆ ಇಟ್ಟು ಅವರಿಗೆ ದಾನ ಕೊಡಬೇಕು. ಆಮೇಲೆ ಅವ್ರು ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮಗೆ ಹಾರೈಸಿ ಹೋಗುವುದು. ಹೀಗೆ ಮನೆಯಿಂದ ಸಂಗ್ರಹಿಸಿದ ಆ ಧಾನ್ಯವನ್ನು ತಿಂಗಳ ಕೊನೆಯಲ್ಲಿ ಅವರು ಜಾತ್ರೆ ಇದು ಮಾಡಿ, ಉತ್ಸವ ಮಾಡಿ, ಕಲಶೇಶ್ವರ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಅದು ಹಲ್ಲಿ ಮಕ್ಕಳು ಅಂತ ಅವರಿಗೆ ಹೆಸರೇ ಬಂದಿದೆ, ಹಲ್ಲಿ ಮಕ್ಕಳು ಅಂತ ಹೇಳಿಬಿಟ್ಟು. ಹಾಗೆ ಏನಾಗ್ತದೆ, ಈ ಕಾರ್ಯಕ್ರಮಗಳೆಲ್ಲ ನಡೀತದೆ. ಇನ್ನೇನು ಮಾಡೋದು, ಆಯಿತು, ಈ ಹಲ್ಲಿ ಕತೆ ಆಯಿತಾ. ಈ ಹಲ್ಲಿ ಕತೆ ಇಷ್ಟ ಆದರೆ ಇನ್ನೂ ಏನೋ ಯಾರ್ಯಾರೋ ಬರ್ತಾಯಿದ್ರು. ಯಾರ್ಯಾರೆಲ್ಲ ಬರ್ತಿದ್ರು ಅವತ್ತು ನಮ್ಮನೆಗೆ, ಶೈಲಜ ಬಂದಿದ್ದರು, ಆಮೇಲೆ ಸೌಮ್ಯ ಬಂದಿದ್ದರು, ಶುಭ ಬಂದಿದ್ದರು, ವಿಜಯ, ಭಾರತಿ, ಶಶಿ, ಮನೋರಮ, ಸುಲೋಚನ, ಇನ್ನೂ ಯಾರ್ಯಾರೋ ಬಂದರು ಮಾರ್ಯಾರೆ. ಬಂದವ್ರು ಎಲ್ಲರೂ ಕೇಳೋದು ಇಷ್ಟೇ, ಏನೇ ಸಾವಿತ್ರಿ ನಿನ್ನ ತಲೆ ಮೇಲೆ ಹಲ್ಲಿ ಬಿದ್ದಂತಲ್ಲ, ಹೇಗಿದ್ದಿ ಮಾರಾಯ್ತಿ ಅಂತ. ಅಯ್ಯೋ, ನಾನು ಅದು ಕೇಳಿದೆ, ಅಯ್ಯೋ ದೇವರೇ, ಎಂಥ ಹಲ್ಲಿ ಬಿದ್ದಿದ್ದು, ನಾನು ತಲೆ ಮೇಲೆ ಬಿತ್ತು, ಅದು ಹೋಯ್ತು ಪಾಪ, ಅದರದ್ದೇನು ತಪ್ಪಲ್ಲ, ನೀವು ಯಾಕೆ ತಲೆ ಬಿಸಿ ಮಾಡ್ಕೊಂಡು ಬಂದ್ರಿ? ಅಲ್ಲ, ನಿಮ್ಮ ಅತ್ತೆ ಅಲ್ಲಿ ಸಿಕ್ಕಿದ್ರಂತೆ, ನಮ್ಮ ಅಕ್ಕನ ಹತ್ರ ಹೇಳಿದ್ರಂತೆ, ಸಾವಿತ್ರಿ ಇನ್ಯಾವಾಗ ಸಾಯ್ತಾಳೋ ಗೊತ್ತಿಲ್ಲ, ಅವಳು ತಲೆ ಮೇಲೆ ಹಲ್ಲಿ ಬಿದ್ದಿದೆ ಅಂತ ಹೇಳಿದ್ರಂತೆ. ನಮಗೆ ಭಾಳ ಬೇಜಾರಾಯಿತು ಕಣ್ರಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಶುಭ ಹೇಳಿದಾಗ ನನಗೆ ನಗು. ಅಲ್ಲ ಮರ್ಯಾರೆ, ನೀವು ಯಾಕೆ ಇಷ್ಟೆಲ್ಲ ಒಂದು ಇದು ಮಾಡ್ತಿದ್ದೀರಿ? ನಾನು ಅತ್ತೆ ಹೇಳಿದ ಹಾಗೆ ನಾನು ಏನು ಮಾಡಿದ್ದೇನೆ, ಸ್ನಾನ ಮಾಡಿದ್ದೇನೆ, ಪೂಜೆ ಆಗಿದೆ, ಎಲ್ಲ ಆಗಿದೆ. ಅದರಿಂದ ಏನು ಯೋಚನೆ ಮಾಡಬೇಡಿ, ಹೇಗೂ ಬಂದಿದ್ದೀರಲ್ಲ, ಇವತ್ತು ಅತ್ತೆ ಬೆಳಿಗ್ಗೆ ಗಣ ಹೋಮ ಮಾಡಿಸಿದ್ದಾರೆ, ಎಲ್ಲರೂ ಊಟ ಮಾಡಿ ಆರಾಮಾಗಿ ಹೋಗಿ ಅಂತ ಹೇಳಿದೆ. ಆಗ ಅಲ್ಲಿಗೆ ಅವರಿಗೆ ಒಂದು ರೀತಿಯಲ್ಲಿ ಬಂದ ಖುಷಿ ಆಯಿತು. ಅಂತ ಒಟ್ಟಿನಲ್ಲಿ ನಮ್ಮ ಫ್ರೆಂಡಿಗೆ ಏನು ಆಗಿಲ್ವಲ್ಲ ಅನ್ನುವಂಥದ್ದು ಆಯಿತು. ಇದನ್ನೆಲ್ಲ ಕಂಡು ನಮ್ಮ ಮಕ್ಕಳಿಗೆ ಆಶ್ಚರ್ಯ, ಅಲ್ಲ ಇದು ಎಂಥದ್ದು, ಈ ಥರ ಅಜ್ಜಿ ಇದು ಮಾಡ್ತಾರೆ ಇದ್ದಾರೆ, ಎಲ್ಲರೂ ಬಂದು ವಿಚಾರ ಮಾಡ್ತಿದ್ದಾರೆ ಅಂತ ಪುಟ್ಟ ಮಕ್ಕಳ ಕಂಗಾಲಾದರು. ನಾನು ಅವರಿಗೆ ಈ ಹಲ್ಲಿಯ ಒಂದು ಪತನ ಅಥವಾ ಗೌಳಿ ಪತನ, ಅದರ ಒಂದು ವೈಜ್ಞಾನಿಕವಾದಂಥ ವಿಷಯಗಳನ್ನೆಲ್ಲ ಹೇಳಿ ಅವರನ್ನು ಸಮಾಧಾನ ಮಾಡಬೇಕಾಯ್ತು. ಇಲ್ಲಂದ್ರೆ ಪಾಪ ಅವರು ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ರು ಇಬ್ಬರು ಕೂಡ. ಅಮ್ಮ ನೀನು ಸತ್ತೋಗ್ತೀಯಂತೆ, ಹೌದಾ ಅಮ್ಮ ನೀನು ಸತ್ತೋಗ್ತೀಯಂತೆ, ಹೌದಾ ಅಂತ. ಪಾಪ ಮಕ್ಕಳಲ್ವ, ಪುಟ್ಟ ಮಕ್ಕಳಲ್ವ, ಅವುಗಳಿಗೆ ಗಾಬರಿಯಾಗಿತ್ತು. ಆದರೆ ನೋಡಿ ಮಾರ್ಯಾರೆ, ಇದು ನಡೆದು
ವರ್ಷ ಹತ್ತಿರ ಬಂತು. ಹಾಂ, ಈ 50 ವರ್ಷದಿಂದಲೂ ನಾನು ಗಟ್ಟಿ ಮುಟ್ಟ ಗೂಳಿ ಹಾಗೆ ಇದ್ದೇನೆ, ಏನೂ ಆಗಲಿಲ್ಲ ಅನ್ನೋದಕ್ಕೆ ನಾನೇ ಈಗ ನಿಮಗೆ ಎದುರಿನಲ್ಲಿ ನಿಂತಿದ್ದೇನಲ್ಲ, ಮಾತಾಡ್ತಾ ಇದ್ದೇನಲ್ಲ ನಾನೇ ಇದು. ಹಾಂ, ಆದರೆ ಒಂದು, ನೀವು ಯಾರು ಕೂಡ ನನ್ನ ಹಾಗೆ ಟ್ಯೂಬ್ಲೈಟನ್ನು ಕೆಳಗೆ ಕೂತ್ಕೊಳ್ಬೇಡಿ. ಯಾಕೆ ಗೊತ್ತುಂಟಾ, ನಿಮ್ಮ ಮೇಲೆಲ್ಲಾದರೂ ಹಲ್ಲಿ ಬಿದ್ದರೆ ಕಷ್ಟ ಅಲ್ವಾ ಅಂತ. ಪಟ್ ಅಂತ ಹಲ್ಲಿ ಬಿದ್ದರೆ ನೀವು ತಟ್ಟಂತ ನೆಗೆದು ಬಿದ್ದು ಹೋಗ್ತೀರಿ ಅಂತ ನಮ್ಮ ಅತ್ತೆ ಹೇಳಿದಾಗ ಆಗ್ತದೆ. ಆದ್ದರಿಂದ ನೀವು ಯಾರು ಪಟ್ಟಂತ ಹಲ್ಲಿ ಬೀಳುವ ಟ್ಯೂಬ್ಲೈಟಿನ ಕೆಳಗೆ ಕೂತ್ಕೊಂಡು ನೀವು ಟ್ಯೂಬ್ಲೈಟ್ ಆಗಬೇಡಿ ಅಂತ ಹೇಳಿ ನಾನು ಟ್ಯೂಬ್ಲೈಟ್ ಆಗಿದ್ನಲ್ಲ ನಿನ್ನೆ. ಆದ್ದರಿಂದ ಉಳಿದಿದ್ದೇನಲ್ಲ ಇವತ್ತು, ನಿಮಗೆ ಕೈ ಮುಗಿತೇನೆ. ನಮಸ್ಕಾರ.